ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಲಿಕ್ಕಿ ಅಕ್ಷಯ್. ಫೋನ್ಪೇ ಅಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ, ಅದೆಲ್ಲರಿಗೂ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಮತ್ತು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಫೇಸ್ಬುಕ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋ. ನಾವು ಇಲ್ಲಿ ಫಸ್ಟು ಫೋನ್ಪೇನ ಓಪನ್ ಮಾಡ್ಕೋಬೇಕು. ಫೋನ್ಪೇನ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಿವಾರ್ಡ್ಸು, ಆಫರ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಕ್ಸ್ ಅಂತಿದೆ, ಅದ್ರ ಮೇಲೆ ಓಕೆ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲೂ ಕಲರ್ ಬಾಕ್ಸ್ ಏನಿದೆ, ಇದೆಲ್ಲ ಕ್ಯಾಶ್ ಬ್ಯಾಕ್. ಇದು ಅದ್ರ ಮೇಲೆ ಓಕೆ ಮಾಡಿಬಿಟ್ಟು ನಾವು ಸ್ವಲ್ಪ ಕ್ರ್ಯಾಶ್ ಮಾಡಿದ್ವಿ ಅಂದರೆ ಸಾಕು, ₹3 ಬಂತು. ಇದು ₹1 ಬಂತು. ಇದೆಲ್ಲ ಎಲ್ಲಿರುತ್ತೆ ಅಂದರೆ, ಹಂಗೆ ನಾವು ಸ್ವಲ್ಪ ಬ್ಯಾಕ್ ಹೋಗಿಬಿಟ್ಟು ಇವಾಗ ಕೆಳಗಡೆಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಲೋನ್ಸು, ಇನ್ಸೂರೆನ್ಸು, ಗೋಲ್ಡು ಆ್ಯಂಡ್ ಸಿಲ್ವರ್ಸ್, ಟ್ರಾವೆಲ್ ಆ್ಯಂಡ್ ಟ್ರಾನ್ಸಿಟ್, ಮ್ಯೂಚುವಲ್ ಫಂಡ್ಸು. ಇದರಲ್ಲಿ ನಾವು ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಡೈಲಿ ಸೇವಿಂಗ್ಸ್, ಮೈ ಗೋಲ್ಡ್, ಮಂತ್ಲಿ ಗೋಲ್ಡ್ ಇದಿದೆಯಲ್ಲ, ನಾವು ಮೈ ಗೋಲ್ಡ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ 2000 ಇದೆ, ನಾವು ₹10 ಹಾಕೋಬೇಕು. ₹10 ಹಾಕ್ಕೊಂಡು ಪ್ರೊಸೀಡ್ ಮೇಲೆ ಓಕೆ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ₹29 GST ಕಟ್ ಆಗುತ್ತೆ. 9.71 ಏನಿದೆ ಇದು ನಮಗೆ ರಿಟರ್ನ್ ಬರುತ್ತೆ. ಇದರ ಕೆಳಗೆ ನೋಡ್ತಾ ಇದ್ರಲ್ಲ, ಪ್ರೊಸೀಡ್ ಟು ಪೇ ಅಂತ, ಅದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಯಾರ್ಯಾರಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅವ್ರಿಗೆಲ್ಲ ಈ ಥರ ಆಪ್ಷನ್ ಬರುತ್ತೆ. ನಾನು ನೋಡಿ, ಕ್ಯಾಶ್ ಬ್ಯಾಕ್ ಫೋನ್ಪೇ ಗಿಫ್ಟ್ ಕಾರ್ಡ್ ಅಂತ ಇದೆಯಲ್ಲ ಫಸ್ಟು, ಅದ್ರ ಮೇಲೆ ನೋಡಿ ನಾನು ಬಾಕ್ಸಲ್ಲಿ ಟಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಲೆ ಏನಾದರೂ ಓಕೆ ಮಾಡಿದ್ರಿ ಅಂದರೆ ಅದು ಆಟೋ ಪೇ ಆಗ್ತಾ ಇರುತ್ತೆ. ನಾವು ಗಿಫ್ಟ್ ಕಾರ್ಡ್ ಮೇಲೆ ಏನಾದರೂ ಓಕೆ ಮಾಡಿದ್ವಿ ಅಂದರೆ ಅದು ಆಟೋ ಪೇ ಆಗಲ್ಲ. ಇಲ್ಲಿ ನಾವು ಪೇ ಅಂತ ಹೊಡೆದ್ಬಿಟ್ಟು ನೋಡಿದ್ರಲ್ಲ, ನಾವೇನು ಇದಕ್ಕೇನು ಪಿನ್ ಹೊಡಿಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಕಟ್ ಆಗುತ್ತೆ ವಾಲೆಟಿಂದ. ಮತ್ತು ಇವಾಗ ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು, 19.12 ಇದೆ ನಂದು ಇವಾಗ. ಇಲ್ಲಿ ಮತ್ತೆ ನಾವು ಸರ್ಚ್ ಮೇಲೆ ಹೋಗ್ಬಿಟ್ಟು